ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲೆ ಅರೆಸ್ಟ್ ವಾರೆಂಟ್ ಮತ್ತು ಆರೋಪ ಬಳಿದೆ ಅಂತ ಹೇಳಬೇಕು. ಇದು ಪಾಕಿಸ್ತಾನಕ್ಕೆ ಮತ್ತು ಮುಸ್ಲಿಮರಿಗೆ ದೊಡ್ಡ ಅವಮಾನ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮತ್ತು ಅರೆಸ್ಟ್ ವಾರೆಂಟ್ ಹಾಕಿದ್ದಾರೆ ಅಂತ ಹೇಳಬೇಕು. ಏನಕ್ಕೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತ ತಂಡ ಈ ವರ್ಷ ಚಾಂಪಿಯನ್ಶಿಪ್ಪಲ್ಲಿ ತುಂಬಾ ಚೆನ್ನಾಗಿ ಆಡಿದೆ ಅಂತ ಹೇಳಬೇಕು. 4-4 ಪಂದ್ಯ ಇದುವರೆಗೆ ಗೆದ್ದಿದೆ ಅಂತ ಹೇಳಬೇಕು. 3 ಲೀಗ್ ಹಂತದಲ್ಲಿ ಆಯಿತು ಅಂತಂದರೆ ಒಂದು ಪಂದ್ಯ ಸೆಮಿಫೈನಲ್ ಹಂತದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸ್ತು ಅಂತ ಹೇಳ್ಬೇಕು. ಈಗ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಮ್ಯಾಚ್ ಆಡುತ್ತೆ ಅಂತ ಹೇಳಬೇಕು. 9ನೇ ತಾರೀಕು ಅದು ಕೂಡ ದುಬೈಲಿ ಅಂತ ಹೇಳಬೇಕು. ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ಮೇಲೆ ಸೇಡ್ನ ತೀರಿಸ್ಕೋಬೇಕು. ಯಾಕಂತಾರೆ ವರ್ಲ್ಡ್ ಕಪ್ ಸೇಡ್ನ ಕೂಡ ತೀರಿಸ್ಕೋಬೇಕು. 2019 ಮತ್ತು ಟೆಸ್ಟಲ್ಲಿ ನಾವು ಮನೆ ಅಂಗಳದಲ್ಲಿ ಟೆಸ್ಟ್ ಬಾರ್ಡರ್ ಗೌಸ್ಕರ್ ಟ್ರೋಫಿ ಸೋಲಕ್ಕಿಂತ ಮುಂಚೆ ನಮ್ಮ ಮನೆ ಅಂಗಳದಲ್ಲಿ ಸೋಲಿದ್ದು ಅದನ್ನು ಕೂಡ ಸೇಡ್ನ ತೀರಿಸ್ಕೋಬೇಕು. ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಅಂತ ಹೇಳಬೇಕು. ಆ ಸ್ಟೇಟ್ನಲ್ಲಿ ತಿಳ್ಸ್ಕೊಂಡು ಈ ವರ್ಷ ಚಾಂಪಿಯನ್ಸ್ ಟ್ರೋಫಿ ಕೈ ಎತ್ತಿ ಚಾಂಪಿಯನ್ಸ್ ಆಗಬೇಕು ನಮ್ಮ ಭಾರತ ತಂಡ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಶಮಿ ಅವರ ಮೇಲೆ ಏನಪ್ಪ ಬಂದಿರೋದು ಆರೋಪ ಅನ್ನೋದಾಯಿತು ಅಂತಂದರೆ, ಇದು ಎಲ್ಲ ಮುಸ್ಲಿಮ್ಸ್ಗಳು ಆರೋಪ ಮಾಡ್ತಿದ್ದಾರೆ ಶಮಿ ಅವ್ರ ಮೇಲೆ ಅಂತ ಹೇಳಬೇಕು. ಇವರು ಈಗ ಗೊತ್ತಿರ್ಬೋದು, ರಂಜಾನ್ ಇರೋ ಕಾರಣದಾಗಿ ಎಲ್ಲರೂ ಕೂಡ ಉಪವಾಸ ಇರ್ತಾರೆ ಅಂತ ಹೇಳಬೇಕು. ಆದರೆ ಮೊಹಮ್ಮದ್ ಶಮಿ ಅವರು ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮ್ಯಾಚ್ ಆಡೋ ಸಮಯದಲ್ಲಿ ಅವರು ನೀರನ್ನ ಕುಡಿತಾರೆ ಅಂತ ಹೇಳಬೇಕು. ಆ ಕಾರಣದಾಗಿ ಇವರು ಮುಸ್ಲಿಮ್ನ ವಿರೋಧ ಮಾಡಿದ್ದಾರೆ. ಇವರು ಮುಸ್ಲಿಂ ಸಂಪ್ರದಾಯವನ್ನು ಪಾಲಿಸಿಲ್ಲ ಅಂತ ಅಂದ್ಬಿಟ್ಟು ಇದು ಇಂಡಿಯಾ ಮುಸ್ಲಿಮ್ಸ್ ಅಲ್ಲ, ಪಾಕಿಸ್ತಾನ ಮುಸ್ಲಿಮ್ಸ್ ಅವರು ಕೂಡ ಆರೋಪ ಮಾಡ್ತಿದ್ದಾರೆ ಮೊಹಮ್ಮದ್ ಶಮಿ ಮೇಲೆ ಅಂತ ಹೇಳಬೇಕು. ಮೊಹಮ್ಮದ್ ಶಮಿ ಅವರು ಮಾಡಿದ ತಪ್ಪು, ಅವ್ರದ್ದು ಸಂಪ್ರದಾಯದ ಏನೇ ಇರುತ್ತಂತೆ ಅವೆಲ್ಲ ಕೂಡ ಈಗ ಅವರು ಕಳ್ಕೊಂಡು ಪಾಪ ಎಲ್ಲ ಕಳ್ಕೊಂಡು ಬರಬೇಕು, ಅಲ್ಗೋಗ್ಬೇಕು ಇಲ್ಗೋಗ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಬೇಕು. ಆ ಕಾರಣದಾಗಿ ಮೊಹಮ್ಮದ್ ಶಮಿ ಅವರು ಈಗ ಫೈನಲ್ ಮುಗಿದ ಮೇಲೆ IPL ಕೆಲವೊಂದಷ್ಟು ಮ್ಯಾಚ್ ಆಡೋದು ಡೌಟ್ ಆಗಿದೆ ಅಂತ ಹೇಳಬೇಕು. ಅವರ ಸಂಪ್ರದಾಯನ ಮುಗಿಸ್ಕೊಂಡು ಮೊಹಮ್ಮದ್ ಶಮಿ ಅವರು ಒಂದು ನೀರು ಕುಡಿದಿರೋ ತಪ್ಪಿನಿಂದಾಗಿ ಇನ್ನೂ 50 ಓವರ್ ಬೌಲಿಂಗ್ ಮಾಡಬೇಕು ಅಂತಂದರೆ ತಮಾಷೆ, ಮತ್ತು 10 ಓವರ್ ಬೌಲಿಂಗ್ ಮಾಡಬೇಕು. ಮೊಹಮ್ಮದ್ ಶಮಿ 50-40 ಓವರ್ ಫೀಲ್ಡಿಂಗ್ ಮಾಡಬೇಕು ಅಂತಂದರೆ ನೀರು ಕುಡಿಲೇಬೇಕು ಆ ಬಿಸಿಲಲ್ಲಿ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಮೊಹಮ್ಮದ್ ಶಮಿ ಅವರು ನೀರು ಕುಡಿದಿದೆ ಒಂದು ದೊಡ್ಡ ಆರೋಪ ಆಗಿದೆ ಆಸ್ಟ್ರೇಲಿಯಾ ವಿರುದ್ಧ ಅಂತ ಹೇಳಬೇಕು. ನೀವಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ನಮಸ್ಕಾರಗಳು.